ಇನ್ನು ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಮಹದಾಯಿ ಮೇಕೆದಾಟು ಯೋಜನೆಗಳಿಗೆ ಅನುದಾನಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪಿಎಂ ಮತ್ತು ಸಿಎಂ ಅವರ ಮೀಟ್ ಭಾರಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಫೈನಲಿ ಭೇಟಿಯ ಉದ್ದೇಶ ಮಹದಾಯಿ ಮೇಕೆದಾಟು ಯೋಜನೆಗಳಿಗೆ ಅನುದಾನವನ್ನ ಕೊಡಬೇಕು ಅಂತ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಹದಾಯಿ ಉತ್ತರ ಕರ್ನಾಟಕ ಭಾಗದಲ್ಲಿ. ಸೊ ಈ ನೀರಾವರಿ ಯೋಜನೆಗಳಿಗೆ ದಯವಿಟ್ಟು ಅನುದಾನವನ್ನ ನೀಡಬೇಕು, ಕೇಂದ್ರ ಸರ್ಕಾರ ಸಹಕರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ಮೋದಿ ಅವರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ. ಔಪಚಾರಿಕ ಭೇಟಿಯ ಸಂದರ್ಭದಲ್ಲಿ ರಾಜ್ಯದ ಪ್ರತಿನಿಧಿಯಾಗುವಂತಹ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಪ್ರಧಾನಿ ಅವರನ್ನ ಈ ರೀತಿ ಭೇಟಿಯ ಸಂದರ್ಭದಲ್ಲಿ ಗೌರವಿಸ್ತಾರೆ. ಅದು ಪ್ರೋಟೋಕಾಲ್. ಮತ್ತೊಂದು ಕಡೆ ವಿಶೇಷವಾಗಿ ಅವರನ್ನ ಸನ್ಮಾನಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಗೌರವ ಸನ್ಮಾನ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿರುವ ಕೆಲವು ಚಿತ್ರಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಈ ಫೋಟೋನ ನೋಡಿ ತಾವು. ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಮುಖ್ಯವಾಗಿ ಮಹದಾಯಿ ಯೋಜನೆಯ ಬಗ್ಗೆ ಚರ್ಚೆ ಆಗಿದೆ. ಅನುದಾನವನ್ನ ನೀಡಿ ಅಂತ ಹಲವು ನೀರಾವರಿ ಯೋಜನೆಗಳಿಗೆ ಅನುದಾನವನ್ನ ನೀಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ, ಈಗೂ ಆಗ್ತಾ ಇದ್ದಾರೆ ಭಾಳಷ್ಟು ಕೇಸ್ಗಳು. ಇದಕ್ಕೇನು BJP ನಾವು ಹೋರಾಟ ಮಾಡ್ತೀರಿ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀರಿ. ಇದು ದ್ವೇಷದ ರಾಜಕಾರಣ. ಈ ಸರಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಕಳೆದ 30-40 ವರ್ಷದ ಇತಿಹಾಸದಲ್ಲಿ ನೋಡಿದ್ರೆ ಇಷ್ಟು ದ್ವೇಷ ಮಾಡುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಬಂದಿಲ್ಲ. ನಾವು ಕೂಡ ಆಡಳಿತ ಮಾಡಿದ್ದೀವಿ. ಯಾವತ್ತೂ ಯಡಿಯೂರಪ್ಪನವರಾಗಲಿ, ಸದಾನಂದ ಗೌಡರಾಗಲಿ. ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದು ಈಗ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ ಪ್ರಾಸಿಕ್ಯೂಷನ್ ವಿಚಾರವಾಗಿ. ಈಗ ಇದೇ ವಿಚಾರ ವಿರೋಧ ಪಕ್ಷದ ನಾಯಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವ್ರು ಹೇಳ್ತಾ ಇರೋದು ಇದು ದ್ವೇಷದ ರಾಜಕಾರಣ ಅಂತ. ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಂಥ ದ್ವೇಷದ ರಾಜಕಾರಣ ಮಾಡುವ ಪಕ್ಷವನ್ನೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನೋಡ್ಲಿಲ್ಲ ಅಂತ. ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ, ಮುಂದೇನಾಗ್ಬೋದು ಅಂತ? ನಾಗೇಂದ್ರ ಬಾಬು, ಸದ್ಯದ ರಾಜಕಾರಣವನ್ನು ನೋಡ್ತಾ ಹೋದ್ರೆ ಖಂಡಿತ ಕೂಡ ಇದೆಲ್ಲೋ ಒಂದು ಕಡೆ ಆಂಧ್ರ ಪಾಲಿಟಿಕ್ಸ್ ಮಾದರಿಯಲ್ಲಿ ಹೋಗ್ತಾ ಇದೆಯೇನೋ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ ನೋಡಿ, ಈಗ ಪ್ರಮುಖವಾಗಿ ಏನು ಈಗ ಯಡಿಯೂರಪ್ಪನವರ ವಿರುದ್ಧದ ಹಳೆಯ ಒಂದು ಕೇಸ್, ಇದು ಹಳೆಯ ಪ್ರಕರಣ. ಈ ಪ್ರಕರಣವನ್ನ ಈಗ ಮತ್ತೆ ಮುನ್ನೆಲೆಗೆ ತಂದು ಆ ಹಳೆ ಕೇಸ್ ಏನಿದೆ ಅದಕ್ಕೆ ಮತ್ತೆ ಮರುಜೀವವನ್ನು ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಈಗ ಆಗಲೇ ಗವರ್ನರ್ ಏನು ಹಿಂದೆನೇ ಅದನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರಾಸಿಕ್ಯೂಷನ್ ಕೊಡೋಕೆ ಬರೋದಿಲ್ಲ ಅಂತ ಹೇಳಿದ್ರು ಸ್ಪಷ್ಟವಾಗಿ. ಆದ್ರೂ ಕೂಡ ಈಗ ಮತ್ತೆ ರಾಜ್ಯ ಸರ್ಕಾರ ಅದನ್ನ ಹಿಂದೆ ಕೊಟ್ಟಂತಹ ರಾಜ್ಯಪಾಲರು ಕೊಟ್ಟಂತಹ ಆದೇಶದಿಂದ ಅದನ್ನು ವಾಪಸ್ ತಗೊಂಡು ಈಗ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮತ್ತೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯೋದಕ್ಕೆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಕೋವಿಡ್ ಹಗರಣಗಳಿರ್ಬೋದು, ವಾಲ್ಮೀಕಿ ಹಗರಣಗಳಿರ್ಬೋದು, ಅಂದ್ರೆ ಎಲ್ಲೋ ಒಂದು ಕಡೆ ಹಗರಣಗಳು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನು ಬಿಜೆಪಿಯ ಅಂದ್ರೆ ಹಿಂದಿನ ಸರ್ಕಾರದ ಅವಧಿಯ ಏನೆಲ್ಲ ವಿಚಾರಗಳಿದ್ವು, ಆರೋಪಗಳಿದ್ವು, ಅವೆಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ಅವೆಲ್ಲದಕ್ಕೂ ಕೂಡ ಮರುಜೀವವನ್ನು ಕೊಡುವ ಮೂಲಕ ಅವನ್ನ ಮತ್ತೆ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದನ್ನ ರಾಜಕೀಯವಾಗಿ ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತಾ ಇರೋದಕ್ಕೆ ವಿರೋಧ ಪಕ್ಷದವರ ಆಕ್ರೋಶ ಇರ್ತಕ್ಕಂಥ, ಜೊತೆಗೆ ಅವರು ತೀವ್ರವಾದಂತಹ ಅಸಮಾಧಾನವನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ನಾಗೇಂದ್ರ ಬಾಬು, ಆರ್ ಅಶೋಕ್ ಅವರು ಹೇಳೋ ಪ್ರಕಾರ ಈ ಹಿಂದೆ ಎಂದೂ ಕೂಡ ಇಂತಹ ಒಂದು ದ್ವೇಷದ ಸರ್ಕಾರವನ್ನು ನಾವೆಲ್ಲೂ ನೋಡಿರಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಿಂದೆ ಸದಾನಂದ ಗೌಡರಾಗಿದ್ದಾಗಲಿರ್ಬೋದು, ಜಗದೀಶ್ ಶೆಟ್ಟರ್ ಇದ್ದಾಗ. ಬಸವರಾಜ್ ಮಾಹಿತಿಗಾಗಿ. ಮತ್ತೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಕಾಂಗ್ರೆಸ್ ಶಾಕ್ ಅನ್ನ ನೀಡ್ತಾ ಇದೆ. BS ಯಡಿಯೂರಪ್ಪ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು. ರಾಜ್ಯಪಾಲರಿಗೆ ಶಿಫಾರಸು ಮಾಡೋದಕ್ಕೆ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಕ್ಕೆ ಈಗ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಇದೊಂದು ದ್ವೇಷದ ರಾಜಕಾರಣ ಅಂತ. ಕಾಂಗ್ರೆಸ್ನ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವರು ವಿರೋಧ ಪಕ್ಷದಲ್ಲಿದ್ದಾಗ ಬಾಯಿ ಮುಚ್ಕೊಂಡಿದ್ರು.
ಈಗ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅಶೋಕ್ ಗರಂ ಆಗಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಇದು ದ್ವೇಷ ರಾಜಕಾರಣ ಅಂತ ಕಿಡಿಕಾರಿದ್ದಾರೆ. ಯಾಕೆ ಸ್ವಾರ್ಥ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ದ್ವೇಷದ ರಾಜಕಾರಣ. ಈ ಥರದ ಯಡಿಯೂರಪ್ಪನವ್ರ ಮೇಲೆ ಈ ಥರದ ಹಲವಾರು ಕೇಸ್ಗಳನ್ನು BJP ಮೇಲೆ ನನ್ನನ್ನು ಸೇರಿಸಿ ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ. ಈಗೂ ಆಗ್ತಾ ಇದ್ದಾರೆ ಭಾಳಷ್ಟು ಕೇಸ್ಗಳು. ಇದಕ್ಕೇನು BJP ನಾವು ಹೋರಾಟ ಮಾಡ್ತೀರಿ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀರಿ. ಇದು ದ್ವೇಷದ ರಾಜಕಾರಣ. ಈ ಸರಿ ಕಾಂಗ್ರೆಸ್ ಸರ್ಕಾರ ಏನಿದೆ ಕಳೆದ 30-40 ವರ್ಷದ ಇತಿಹಾಸದಲ್ಲಿ ನೋಡಿದ್ರೆ ಇಷ್ಟು ದ್ವೇಷ ಮಾಡುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಬಂದಿಲ್ಲ. ನಾವು ಕೂಡ ಆಡಳಿತ ಮಾಡಿದ್ದೀವಿ. ಯಾವತ್ತೂ ಯಡಿಯೂರಪ್ಪನವರಾಗಲಿ ಸದಾನಂದ ಗೌಡರಾಗಲಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದು ಈಗ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ ಪ್ರಾಸಿಕ್ಯೂಷನ್ ವಿಚಾರವಾಗಿ. ಈಗ ಇದೇ ವಿಚಾರ ವಿರೋಧ ಪಕ್ಷದ ನಾಯಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವ್ರು ಹೇಳ್ತಾ ಇರೋದು ಇದು ದ್ವೇಷದ ರಾಜಕಾರಣ ಅಂತ. ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಂಥ ದ್ವೇಷದ ರಾಜಕಾರಣ ಮಾಡುವ ಪಕ್ಷವನ್ನೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನೋಡ್ಲಿಲ್ಲ ಅಂತ. ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ, ಮುಂದೆ ಏನಾಗ್ಬೋದು ಅಂತ? ನಾಗೇಂದ್ರ ಬಾಬು, ಸದ್ಯದ ರಾಜಕಾರಣವನ್ನ ನೋಡ್ತವ್ರೆ ಖಂಡಿತ ಕೂಡ ಇದೆಲ್ಲೋ ಒಂದು ಕಡೆ ಆಂಧ್ರ ಪಾಲಿಟಿಕ್ಸ್ ಮಾದರಿಯಲ್ಲಿ ಹೋಗ್ತಾ ಇದೆಯೇನೋ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ ನೋಡಿ, ಈಗ ಪ್ರಮುಖವಾಗಿ ಏನು ಈಗ ಯಡಿಯೂರಪ್ಪನವರ ವಿರುದ್ಧದ ಹಳೆಯ ಒಂದು ಕೇಸ್, ಇದು ಹಳೆಯ ಪ್ರಕರಣ. ಈ ಪ್ರಕರಣವನ್ನ ಈಗ ಮತ್ತೆ ಮುನ್ನೆಲೆಗೆ ತಂದು ಆ ಹಳೆ ಕೇಸ್ ಏನಿದೆ ಅದಕ್ಕೆ ಮತ್ತೆ ಮರುಜೀವವನ್ನು ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಈಗ ಆಗಲೇ ಗವರ್ನರ್ ಏನು ಹಿಂದೆನೇ ಅದನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರಾಸಿಕ್ಯೂಷನ್ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಸ್ಪಷ್ಟವಾಗಿ. ಆದ್ರೂ ಕೂಡ ಈಗ ಮತ್ತೆ ರಾಜ್ಯ ಸರ್ಕಾರ ಅದನ್ನ ಹಿಂದೆ ಕೊಟ್ಟಂತಹ ರಾಜ್ಯಪಾಲರು ಕೊಟ್ಟಂತಹ ಆದೇಶದಿಂದ ಅದನ್ನು ವಾಪಸ್ ತಗೊಂಡು ಈಗ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮತ್ತೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯೋದಕ್ಕೆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಕೋವಿಡ್ ಹಗರಣಗಳಿರ್ಬೋದು, ವಾಲ್ಮೀಕಿ ಹಗರಣಗಳಿರ್ಬೋದು, ಅಂದ್ರೆ ಎಲ್ಲೋ ಒಂದು ಕಡೆ ಹಗರಣಗಳು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನು ಬಿಜೆಪಿಯ ಅಂದ್ರೆ ಹಿಂದಿನ ಸರ್ಕಾರದ ಅವಧಿಯ ಏನೆಲ್ಲ ವಿಚಾರಗಳಿದ್ವು, ಆರೋಪಗಳಿದ್ವು, ಅವೆಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ಅವೆಲ್ಲದಕ್ಕೂ ಕೂಡ ಮರುಜೀವವನ್ನು ಕೊಡುವ ಮೂಲಕ ಅವನ್ನ ಮತ್ತೆ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದನ್ನ ರಾಜಕೀಯವಾಗಿ ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತಾ ಇರೋದಕ್ಕೆ ವಿರೋಧ ಪಕ್ಷದವರ ಆಕ್ರೋಶ ಇರ್ತಕ್ಕಂಥದ್ದು. ಜೊತೆಗೆ ಅವರು ತೀವ್ರವಾದಂತಹ ಅಸಮಾಧಾನವನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ನಾಗೇಂದ್ರ ಬಾಬು, ಅಶೋಕ್ ಅವರು ಹೇಳೋ ಪ್ರಕಾರ ಈ ಹಿಂದೆ ಎಂದೂ ಕೂಡ ಇಂತಹ ಒಂದು ದ್ವೇಷದ ಸರ್ಕಾರವನ್ನು ನಾವೆಲ್ಲೂ ನೋಡಿರಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಿಂದೆ ಸದಾನಂದ ಗೌಡರಾಗಿದ್ದಾಗಲಿರ್ಬೋದು, ಜಗದೀಶ್ ಶೆಟ್ಟರ್ ಇದ್ದಾಗ. ಬಸವರಾಜ್ ಮಾಹಿತಿಗಾಗಿ